ಅಂದ್ರೆ ಒಂದು ಹೆಣ್ಣು ಯಾವಾಗ ತನ್ನ ಬಾಲ್ಯಾವಸ್ಥೆಯಿಂದ ಅತೀವ ಆರೋಗ್ಯಕ್ಕೆ ಕಾಲಿಡ್ತಾಳೆ ಅವಾಗ ಅವಳ ಬಾಡಿಯಲ್ಲಿ ಹಾರ್ಮೋನಲ್ ಚೇಂಜಸ್ ನಿಂದ ಆಕೆಯ ಸ್ತನಗಳ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಏಜ್ ನ ಕಂಪ್ಲೀಟ್ ಮಾಡ್ತಾಳೆ ಅವಳು, ಏಜ್ ಮೀನ್ಸ್ ಹದಿಹರಿಯದ ಏಜ್ ನ ಕಂಪ್ಲೀಟ್ ಮಾಡ್ತಾಳೆ, ಆಗ ಅವಳ ದೇಹದಲ್ಲಿ ಆ ಸ್ತನಗಳು ಒಂದು ಗಾತ್ರ ಒಂದು ಆಕಾರ ಅನ್ನೋದನ್ನ ಪಡ್ಕೊಂಡಿರುತ್ತೆ. ನೆಕ್ಸ್ಟ್ ಆಕೆ ಯಾವಾಗ ಪ್ರೆಗ್ನೆಂಟ್ ಆಗ್ತಾಳೆ, ತಾಯಿ ಆಗ್ತಾಳೆ, ಅವಾಗ ಆಕೆಯ ಸ್ತನಗಳು ಗಾತ್ರದಲ್ಲಿ ಜಾಸ್ತಿ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ಆಮೇಲೆ ಕೆಲವೊಬ್ಬರಿಗೆ ತನ್ನ ಹೆರಿಡಿಟಿಯಿಂದನೂ ಕೂಡ ಅದು ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಆಕೆಯ ಹೆಲ್ತ್, ಎಕ್ಸರ್ಸೈಸ್ ಇದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಯಾವಾಗ ಆಕೆ ಸ್ತನಗಳು ಜಾಸ್ತಿ ಕಮ್ಮಿ ಆಗುತ್ತೆ ಅಂದ್ರೆ ಯಾವಾಗ ಅವಳು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಮಾಡ್ತಾಳೆ ಅವಾಗ ಅಷ್ಟೇ ಅವಳು ಬ್ರೆಸ್ಟ್ ಸೈಜ್ ಅಲ್ಲಿ ಡಿಫ್ರೆನ್ಸ್ ಚೇಂಜಸ್ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ಯಾವಾಗ ನಾವು ವೆಯ್ಟ್ ಲಾಸ್ ಮಾಡ್ತೀವಿ ಅವಾಗ ನಮ್ಮ ಬಾಡಿಯಲ್ಲಿರೋ ಫ್ಯಾಟ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಅವಾಗ ಆಟೋಮೆಟಿಕ್ ಬ್ರೆಸ್ಟ್ ಸೈಜ್ ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಯಾವಾಗ ನಾವು ವೆಯ್ಟ್ ಗೇನ್ ಆಗ್ತೀವಿ ಆಗ ಬಾಡಿ ಫ್ಯಾಟ್ ಜಾಸ್ತಿ ಆದಾಗ ಬ್ರೆಸ್ಟ್ ಸೈಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಸ್ಯಾಗಿಂಗ್ ಬ್ರೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಭೂಮಿಯಲ್ಲಿ ದೇವರು ಸೃಷ್ಟಿ ಮಾಡಿರೋ ಎಲ್ಲಾ ಹೆಣ್ಮಕ್ಳಿಗೂ ಬ್ರೆಸ್ಟ್ ಫೀಡಿಂಗ್ ಆದ್ಮೇಲೆ ಬ್ರೆಸ್ಟ್ ಸ್ಯಾಗ್ ಆಗೇ ಆಗುತ್ತೆ. ಕೆಲವೊಬ್ಬರಿಗೆ ಚೇಂಜಸ್ ಇರುತ್ತೆ, ಕೆಲವೊಬ್ಬರಿಗೆ ಜಾಸ್ತಿ ಆಗಿರುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಆಗಿರುತ್ತೆ. ಏನಕ್ಕಪ್ಪ ಅಂದ್ರೆ ರೀಸನ್ ಬಂದು ಅಲ್ಲಿ ಕೆಲವರು ತುಂಬಾ ಸ್ಟ್ರೈನ್ ಆಗಿರ್ತಾರೆ, ನಿದ್ರೆಗೆಟ್ಟಿರ್ತಾರೆ. ಆ ಟೈಮಲ್ಲಿ ಮಗು ಅಳುವಾಗ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ಬರು ತಾಯಿಯಂದ್ರು ಮಗುನ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡು ಆಕೆನೂ ಮಲ್ಕೊಂಡು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಅದು ನಾವು ಮಾಡೋದು ತುಂಬಾ ದೊಡ್ಡ ತಪ್ಪು. ಯಾಕೆ ಅಂದ್ರೆ ನೀವು ಯಾವಾಗ ಪಾಪುನ ಮಲಗಿಸ್ಕೊಂಡು ನೀವು ಮಲ್ಕೊಂಡು ಹಾಲು ಕುಡಿಸ್ತೀರ, ಪಾಪು ಫೋರ್ಸ್ ಆಗಿ ತನ್ನ ನಾಲ್ಗೆ ಶಕ್ತಿಯಿಂದ ಫೋರ್ಸ್ ಆಗಿ ಬ್ರೆಸ್ಟ್ ನ ಎಳೆದಾಗ ಆ ಬ್ರೆಸ್ಟ್ ನ ಸ್ನಾಯುಗಳು ಮಸಲ್ಸ್ ಏನಿರುತ್ತೆ ಅದು ತುಂಬಾ ಲೂಸ್ ಆಗುತ್ತೆ. ಅದು ಮೇನ್ ರೀಸನ್ ತುಂಬಾ ಬ್ರೆಸ್ಟ್ ಸ್ಯಾಗ್ ಆಗ್ಲಿಕ್ಕೆ. ಅದು ಆಗ್ಬಾರ್ದು ಅನ್ನೋದಿದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡೋವಾಗ ನಿಮ್ಮ ತೊಡೆಗಳ ಮೇಲೆ ಒಂದು ದೊಡ್ಡದು ಪಿಲ್ಲೋ ಇಟ್ಕೊಂಡು ಅದ್ರ ಮೇಲೆ ಪಾಪುನ ಮಲಗಿಸ್ಕೊಂಡು ನೀವು ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ 100% ತುಂಬಾ ನಿಮ್ಗೆ ಸ್ಯಾಗಿಂಗ್ ಬ್ರೆಸ್ಟ್ ಆಗೋದಿಲ್ಲ. ತುಂಬಾ ಅಲ್ಲ, ಒಂದು ಸ್ವಲ್ಪ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಮತ್ತೆ ಕೆಲವೊಂದು ಹೆಣ್ಮಕ್ಳುಗಳಿಗೆ ಬ್ರೆಸ್ಟ್ ಫೀಡಿಂಗ್ ಆದ್ಮೇಲೆ ಒಂದು ಬ್ರೆಸ್ಟ್ ಸೈಜ್ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ, ಒಂದು ದೊಡ್ಡದಿರುತ್ತೆ, ಒಂದು ಚಿಕ್ಕದಾಗುತ್ತೆ. ಯಾಕಪ್ಪ ಅಂದ್ರೆ ಕೆಲವೊಂದು ಹೆಣ್ಮಕ್ಳುಗಳು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಒಂದೇ ಕಡೆ ನಮ್ಗೆ ಈಸಿ ಆಗುತ್ತೆ ಅಂತ ಒಂದೇ ಬ್ರೆಸ್ಟ್ ಅಲ್ಲಿ ಫೀಡ್ ಮಾಡ್ತಾರೆ. ಆ ಬ್ರೆಸ್ಟ್ ದೊಡ್ಡದಾಗಿರುತ್ತೆ, ನೀವು ಯಾವ ಬ್ರೆಸ್ಟ್ ನ ಹಾಗೆ ಬಿಟ್ಟಿರ್ತೀರಾ ಆ ಬ್ರೆಸ್ಟ್ ಚಿಕ್ಕದಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇರಲ್ಲ. ಇಲ್ಲ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಕಾಣಿಸ್ತಿದೆ ಅಂದ್ರೆ ಅವಾಗ ನೀವು ಖಂಡಿತ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅದ್ ಬಿಟ್ರೆ ಮತ್ತೆ ಯಾವಾಗ ನಿಮ್ಮ ಬ್ರೆಸ್ಟ್ ಸೈಜ್ ನ ಇಲ್ಲ ನಾವು ದೊಡ್ಡದ್ ಮಾಡ್ಕೊಳ್ಳೇಬೇಕು ಅನ್ನೋ ಆಸೆ ಇರೋರು ಒಂದೇ ಆಪ್ಷನ್ ಇರೋದು ಪ್ಲಾಸ್ಟಿಕ್ ಸರ್ಜರಿ ಅಷ್ಟೇ. ಅದೊಂದು ಬಿಟ್ರೆ ಬೇರೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸೋ ಮಸಾಜ್ ಕ್ರೀಮ್ಗಳಿಂದಾಗ್ಲಿ ಮಾತ್ರೆಗಳಿಂದಾಗ್ಲಿ ನಿಮ್ಮ ಬ್ರೆಸ್ಟ್ ಸೈಜ್ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗೋದಾಗ್ಲಿ ಕಮ್ಮಿ ಆಗೋದಾಗ್ಲಿ 100% ಆಗೋದಿಲ್ಲ. ಹಾಗೆ ನಂದು ಇನ್ನೊಂದು ಸಜೆಷನ್ ಏನಪ್ಪಾ ಅಂದ್ರೆ ನೀವು ಯಾವಾಗ ಮಕ್ಕಳಿಗೆ ಫೀಡ್ ಮಾಡೋದನ್ನ ಸ್ಟಾಪ್ ಮಾಡ್ತಿರಲ್ವ, ಸೊ ಆ ಟೈಮಲ್ಲಿ ದಯವಿಟ್ಟು ಯಾವುದೇ ಮಾತ್ರೆಗಳನ್ನ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನೀವು ಮಾತ್ರೆ ತಗೊಳ್ಳೋದ್ರಿಂದ ಆ ಮಾತ್ರೆ ಪವರ್ಗೆನೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಬ್ರೆಸ್ಟ್ ಏನಿರುತ್ತೆ ಅದು ಫುಲ್ಲು ಫ್ಲಾಟ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಯಾಕೆಂದ್ರೆ ಆ ಮಾತ್ರೆಯಲ್ಲಿ ಇರೋ ಪವರ್ ಆ ತರ ಇರುತ್ತೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಆ ತಪ್ಪಂತೂ ಮಾಡಕ್ ಹೋಗ್ಬೇಡಿ. ಸೊ ನಾನೇನಪ್ಪ ಹೇಳೋದಂದ್ರೆ ದಯವಿಟ್ಟು ನಿಮ್ಮನ್ನ ನೀವು ಫಸ್ಟ್ ಪ್ರೀತಿಸಿ. ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಏನೋ ಮಾಡ್ಕೊಂಡು ನಿಮ್ಮ ಹೆಲ್ತ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ಖಂಡಿತ ನಿಜವಾಗ್ಲೂ ಪ್ರೀತಿಸೋರಾದ್ರೆ ನೀವು ಹೇಗಿರ್ತೀರೋ ಹಾಗೆ ಆಕ್ಸೆಪ್ಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ನೀವು ಏನೇನೋ ಟ್ರೈ ಮಾಡಿ ನಿಮ್ಮ ಹೆಲ್ತ್ ನ ನಿಮ್ಮ ಕೈಯಾರೆ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ.
ಇದು ಆಸ್ ಎ ಫ್ರೆಂಡ್, ಆಸ್ ಎ ಅಕ್ಕ ತಂಗಿಯಾಗಿ ನನ್ನ ಒಂದು ಸಜೆಷನ್ ಅಷ್ಟೆ. ಇದನ್ನ ಹೇಗೆ ತಗೊಂತೀರಾ ಅದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ನನ್ನ ವಿಡಿಯೋ ನೋಡಾದ್ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ, ಬೇರೆ ವಿಷಯಗಳ ಬಗ್ಗೆ ಯಾವ್ದ್ರ ಬಗ್ಗೆ ಡೌಟ್ ಇದ್ರೂ ಕಾಮೆಂಟ್ ಮಾಡಿ ತಿಳಿಸಿ. ನನಗೇನು ಗೊತ್ತಿದೆ ನಾನು ಅದನ್ನ ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.